ಸೊ ಈಗ ನೀವೆಲ್ಲ ಶ್ವಾಸ ಗಮನಿಸ್ತಾ ಇದ್ದರೆ ಮೋಸ್ಟ್ ಆಫ್ ದೆಮ್ ಗಮನಿಸ್ತಾ ಇಲ್ಲ. ಸೊ ಅಂಥವ್ರಿಗೆ ನಾನೊಂದು ಕೆಲಸವನ್ನು ಕೊಡ್ಬೋದು. ಪ್ರತಿ ಉಸಿರನ್ನು ತಗೊಳ್ಳುವಾಗ ನಾನು ಶಾಂತಿಯನ್ನು ಒಳಗೆಳ್ಕೊಳ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ನೀವು ಹೇಳ್ಕೋಬೇಕು. ನಿಮಗೆ ನೀವೇ ಹೇಳ್ಕೋಬೇಕು ಇನ್ಸೈಡ್ ಪ್ರತಿ ಇನ್ನಲೇಷನಲ್ಲಿ. ಸೊ ಶ್ವಾಸದಲ್ಲಿ ನಾನು ಏನು ಮಾಡಬೇಕು ಅಂತ ನಿಮಗೇನಾದರೂ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದ್ದರೆ, ಓಕೆ, ಉಸಿರನ್ನು ಒಳಗೆ ತಗೊಳ್ಳುವಾಗ, ಶ್ವಾಸವನ್ನು ಒಳಗೆ ತಗೊಳ್ಳುವಾಗ, ಓಕೆ, ಶಾಂತಿಯನ್ನು ಒಳಗೆ ತೊಗೊಂಡ್ರೆ ಪೀಸ್. ಪೀಸ್ ಇಸ್ ಅ ಗುಡ್ ವರ್ಡ್, ರಿಲ್ಯಾಕ್ಸಿಂಗ್ ವರ್ಡ್. ನಿಮಗೆ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಹಿತಕರ ಅಂತ ಅನಿಸುತ್ತೆ ಅಲ್ವಾ? ಸೊ ನಿನ್ನೆ ನಾನು ನಿಮಗೆ ಹೇಳಿದ್ದೆ, ದೇಹಕ್ಕೆ ಚಲನೆಯನ್ನು ನೀಡಿದ್ರೆ ಮನಸ್ಸು ಶಾಂತವಾಗತ್ತೆ ಅಂತ. ಇಷ್ಟೊತ್ತವರೆಗೂ ದೇಹಕ್ಕೆ ಚಲನೆಯನ್ನು ನೀಡಿರುವ ಕಾರಣ ಮನಸ್ಸಿಗೆ ಶಾಂತಿ ಸಿಗುವಂತಹ ಸಮಯ. ಹಾಗಾಗಿ ಪ್ರತಿ ಉಸಿರಿನಲ್ಲಿ ನೀವು ಶಾಂತಿಯನ್ನು ನಾನು ಒಳಗೆಳ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡು, ಸರಿ, ಶಾಂತಿಯನ್ನು ಒಳಗೆಳ್ಕೊಂಡ ಮೇಲೆ ನಾವು ಆಚೆ ಏನು ಹಾಕಬೇಕು? ಉಸಿರನ್ನು ಆಚೆ ಬಿಡುವಾಗ ನಾವೇನು ಮಾಡಬೇಕು? ವಿ ಹ್ಯಾವ್ ನೋ ಐಡಿಯಾ. ಒತ್ತಡ ಅಂದರೆ ಏನು ಅಂತ ಗೊತ್ತಿಲ್ಲ, ಸ್ಟ್ರೆಸ್ ಅಂದರೆ ಏನು ಅಂತ ಗೊತ್ತಿಲ್ಲ, ಒಟ್ಟು ಸುಸ್ತಾಗ್ತಾ ಇದ್ದೀವಿ ಅಷ್ಟೇ. ವಾಟ್ ಈಸ್ ದಟ್? ಅದು ಏನು ಬೇಕಾದರೂ ಆಗಿರಲಿ, ಆಯಿತಾ? ಬಟ್ ಯು ಫೀಡ್ ದ ವರ್ಡ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಉಸಿರನ್ನು ನಾನು ಆಚೆ ಹಾಕುವಾಗ ಒತ್ತಡವನ್ನು ಆಚೆ ಹಾಕ್ತಾ ಇದ್ದೀನಿ. ರಿಪೀಟ್ ಮಾಡ್ಕೊಳ್ಳಿ ಹಾಗೆ. ಆಗ ಮೈಂಡ್ ಎಂಗೇಜ್ ಆಗುತ್ತೆ ಅಲಾಂಗ್ ವಿತ್ ಯುವರ್ ಬ್ರೀತ್. ಉಸಿರನ್ನು ತಗೊಳ್ಳುವಾಗ ಶಾಂತಿಯನ್ನು ಒಳಗೆ ಎಳ್ಕೊಳ್ತಾ ಇದ್ದೀನಿ, ಉಸಿರನ್ನು ಬಿಡುವಾಗ ಒತ್ತಡವನ್ನು ಆಚೆ ಹಾಕ್ತಾ ಇದ್ದೀನಿ. ಸೊ ಅದು ನಮ್ಮ ಮನಸ್ಸಿಗೆ ಕೊಡ್ತಾ ಇರೋ ಕೆಲಸ ಆಯಿತು. ಅದ್ರ ಜೊತೆಯಲ್ಲಿ ಆ ಉಸಿರು ತಗೊಳ್ಳುವಾಗ ನಿಮ್ಮ ಹೊಟ್ಟೆಯನ್ನು ಉಬ್ಬಿಸ್ತಾ ಇರಬೇಕು, ಹೊಕ್ಕಳ ಭಾಗವನ್ನು, ಅದನ್ನು ಗಮನಿಸಬೇಕು ನೀವು. ಆ ನಿಮ್ಮ ಎದೆಯ ಏರಿಳಿತವನ್ನು, ಹೃದಯ ಬಡಿತವನ್ನು ಮತ್ತು ನಿಮ್ಮ ಹೊಟ್ಟೆಯ ಚಲನೆಯನ್ನು, ನಿಮ್ಮಲ್ಲೀಗ ಉಂಟಾಗ್ತಾ ಇರುವಂತಹ ಅಸಾಧಾರಣ ಲಯಬದ್ಧ ಉಸಿರಿನೊಂದಿಗೆ ಗಮನಿಸ್ತಾ ಹೋಗಬೇಕು. ಲಯಬದ್ಧ, ಆ ರಿದಮ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡೂ ಕಾಲುಗಳನ್ನು ಸೇರಿಸಿ ಕೈಯನ್ನು ಹಿಂದೆ ತಗೊಳ್ಳಿ, ಸ್ಟ್ರೆಚ್ ಮಾಡಿ. ಯಾರಾದರೂ ಅಪ್ಪಿ ಮಲಕ್ಕೊಂಡಿದ್ರೆ ಯಾರನ್ನೂ ಏಳ್ಸಕ್ಕೆ ಹೋಗಬೇಡಿ. ನಿಮ್ಮ ಗಮನ ನಿಮ್ಮ ಮೇಲೆ ಮಾತ್ರ ಇರಲಿ. ನಿಮ್ಮ ಯೋಚನೆಗಳು ನಿಮ್ಮ ಜೊತೆ ಮಾತ್ರ ಇರಲಿ. ಆ ಯೋಚನೆಗಳನ್ನು ಅಕ್ಕಪಕ್ಕದವ್ರಿಗೆ ಕೊಟ್ಬಿಟ್ಟು ಅದ್ರ ಜೊತೆ ಹೋರಾಟ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮಲ್ಲೇ ಹಿಡಿದಿಟ್ಕೊಳ್ಳಿ. ಬಲಭಾಗಕ್ಕೆ ತಿರುಗಿ ಬಲಭಾಗದಿಂದ ಮೇಲೆ ಬನ್ನಿ. ಕಮ್ಮ ಸಿಟ್ಟಿನ ಸುಖಾಸನ. ಕೂತ್ಕೊಂಡು ಒಂದು ಸಲ ನಿಮ್ಮ ಶರೀರವನ್ನು ಎಡಕ್ಕೂ ಬಲಕ್ಕೂ ಸ್ವಲ್ಪ ಮೂವ್ ಮಾಡಿ ಚೆಕ್ ಮಾಡಿ. ಎಲ್ಲಾದರೂ ಅನಾನುಕೂಲ ಅಂತ ಅನ್ನಿಸ್ತಿದೆಯಾ, ಡಿಸ್ಕಂಫರ್ಟಬಲ್ ಫೀಲ್ ಇದೆಯಾ, ಅದನ್ನೆಲ್ಲ ನೀವು ಕಂಫರ್ಟಬಲ್ ಮಾಡ್ಕೊಳ್ಳಿ. ಅದು ಹೇಗೆ? ನಿಮ್ಮ ಉಸಿರಾಟದ ಜೊತೆಗೆ. ಮತ್ತು ಅದನ್ನೇ ಫೀಡ್ ಮಾಡಬೇಕು. ನಿಮ್ಮ ಸಾಧಾರಣ ಉಸಿರು ಬಂದಾಗಲೂ ಇನ್ನೂ ನೀವು ಒಂಥರ ಧ್ಯಾನ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಹೇಳೋದು ಕೇಳಿಸ್ಕೊತಾ ಇದ್ದೀರಿ, ಉಸಿರಾಟ ಗಮನಿಸ್ತಾ ಇದ್ದೀರಿ, ನಿಮ್ಮ ಅನ್ಕಂಫರ್ಟಬಲನ್ನು ಗಮನಿಸ್ಕೊತಾ ಇದ್ದೀರಿ. ಟೋಟಲಾಗಿ ನಿಮ್ಮ ಜೊತೆ ನೀವು ಇದ್ದೀರಿ. ಮತ್ತೆ ಏನು ಫೀಡ್ ಮಾಡ್ಬೋದು? ಉಸಿರು ತಗೊಳ್ಳುವಾಗ ನಾನು ನನ್ನಲ್ಲಿ ಶಾಂತಿ ತುಂಬ್ತಾ ಇದೆ ಅಲ್ವಾ? ಪ್ರತಿ ಉಸಿರನ್ನು ನೀವು ತಗೊಳ್ಳುವಾಗ ನಿಮಗೇನೋ ಒಂದು ರೀತಿಯ ಸ್ಪಷ್ಟತೆ ಕಾಣ್ತಾ ಇದೆ, ಸ್ಪಷ್ಟತೆಯನ್ನು ನೀಡ್ತಾ ಇದೆ ನಿಮಗೆ. ಓಕೆ, ಆ್ಯಂಡ್ ಪ್ರತಿ ಬ್ರೀತ್ ನಿಮಗೆ ಸಮತೋಲನವನ್ನು ನೀಡ್ತಾ ಇದೆ. ಇಟ್ ಕ್ಯಾನ್ ಬಿ
ಓವರಾಲ್ ವೆಲ್ ಬೀಯಿಂಗ್ ವರ್ಡ್ ಅಂದರೆ ನಿಮ್ಮ ಲೈಫ್ ಬ್ಯಾಲೆನ್ಸಿಂಗನ್ನು ಇದು ನಿಮಗೆ ತೋರಿಸ್ತಾ ಇದೆ. ಇದೊಂಥರ ನಿಮಗೆ ಒಂಥರ ಸುವರ್ಣ ಸಮಯ. ಈಗ ಇದೇ ಈ ಕ್ಷಣದಲ್ಲಿ ನೀವೊಂದು ಸುವರ್ಣ ಅಂದ್ರೇನು, ಚಿನ್ನ. ಆ ಒಂದು ಚಿನ್ನದ ಬೆಳಕು, ಹೊಂಬಣ್ಣದ ಬೆಳಕನ್ನು ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ ಎಲ್ಲರೂ. ಆ ಸೂರ್ಯ ಮೂಡುವಾಗ ಒಂದು ಚಿನ್ನದ ಬಣ್ಣ ಇರುತ್ತಲ್ಲ, ಈಗ ಆ ಉಸಿರು ತಗೊಳ್ಳುವಾಗ ನೀವೇನು ಮಾಡಬೇಕು, ಆ ಬೆಳಕು, ಆ ಹೊಂಬಣ್ಣ ಇಡೀ ಶರೀರವನ್ನು ಆವರಿಸ್ಕೊತಾ ಇದೆ ಅಂತ ಅಂದ್ಕೊಂಡು ನೋಡಿ, ಅದರ ಅನುಭವ ನೋಡಿ. ಅದು ಹೇಗೆ ಅಂದರೆ ನಿಮ್ಮ ಶ್ವಾಸಕೋಶದಿಂದ ಹಿಡಿದು, ನಿಮ್ಮ ಹೃದಯದಿಂದ ಹಿಡಿದು, ಮನಸ್ಸನ್ನು ಹಿಡಿದು ಕಂಪ್ಲೀಟಿ ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿಸುತ್ತೆ ಇಡೀ ನಿಮ್ಮ ಶರೀರವನ್ನು. ಓಕೆ, ಸೊ ನೀವು ಉಸಿರು ಬಿಡುವಾಗ ಮನಸ್ಸಿನಲ್ಲಿರುವಂಥ ಎಲ್ಲ ಭಯ, ಆತಂಕ, ಚಿಂತೆ, ಓಕೆ, ಎಲ್ಲ ವಾಟೆವರ್ ಇವೆಲ್ಲ ಏನು ನೆಗೆಟಿವ್, ಈ ನೆಗೆಟಿವಿಟಿ ಅನ್ನೋದೇನಿದೆ ಅದನ್ನು ಶ್ವಾಸದ ಮುಖಾಂತರ ಅದು ಆಚೆ ಹೋಗುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಎಕ್ಸ್ಪೀರಿಯನ್ಸ್, ಬಟ್ ಯು ಫೀಡ್ ದೋಸ್ ವರ್ಡ್ಸ್ ಒಲ್ ಎಕ್ಸೆಲಿಂಗ್. ನಾನು ನನ್ನಲ್ಲಿರುವ ನಕಾರಾತ್ಮಕತೆಯನ್ನು ನಾನು ಆಚೆ ಹಾಕ್ತಾ ಇದ್ದೀನಿ. ಯಾವುದು ನಕಾರಾತ್ಮಕತೆ? ನನ್ನಲ್ಲೊಂದು ಭಯ ಇತ್ತು, ಭಯ ನಾನು ಆಚೆ ಹಾಕ್ತಾ ಇದ್ದೀನಿ. ನನ್ನಲ್ಲೊಂದು ಚಿಂತೆ ಇತ್ತು, ಚಿಂತೆಯನ್ನು ನಾನು ಆಚೆ ಹಾಕ್ತಾ ಇದ್ದೀನಿ. ನನಗೆ ಆತಂಕಗಳಿದೆ, ಆತಂಕಗಳನ್ನು ನಾನು ಆಚೆ ಹಾಕ್ತಾ ಇದ್ದೀನಿ ಅಂದ್ಕೊಂಡು ಒಂದು ಮೌನವಾಗಿ 1 ರಿಂದ 2 ನಿಮಿಷ ಸುಮ್ಮನೆ ಕೂತ್ಕೊಂಡು ನೋಡಿ, ಅನುಭವಿಸಿ. ಹಾಗೆ ಆ ಕಡೆ ಈ ಕಡೆ ನೋಡೋದಲ್ಲ, ಕಣ್ಮುಚ್ಚಿ, ಕಣ್ಬಿಟ್ಟು ಕಣ್ಮುಚ್ಚಿ ಅದನ್ನು ಗಮನಿಸ್ಕೋಬೇಕು ಒಂದು 30 ಸೆಕೆಂಡ್ ಆದರೂ. ಆಗ ನಿಮ್ಮಲ್ಲಿ ಯಾವ ರೀತಿ ಶಾಂತಿ ಇದೆ, ಸ್ಥಿರತೆ ಇದೆ, ನಿಜವಾದ ಆನಂದ ಅಂದರೆ ಏನು ಅಂತ ಹೇಳಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಾವು ಅನುಭವಿಸ್ಬೇಕಾಗಿರೋದು ರಿಯಲ್ ಹ್ಯಾಪಿನೆಸ್ಸನ್ನು. ಓಕೆ, ಕೊನೆಯದಾಗಿ ಇನ್ನೊಂದು ಸಲ ದೀರ್ಘವಾಗಿ ಶ್ವಾಸ ತಗೊಳ್ಳಿ, ಬಾಯಿ ಮುಖಾಂತರ ಆಚೆ ಹಾಕಿ, 2 ಹಸ್ತಗಳನ್ನು ಉಜ್ಜಿ, place on your eyes and face. Inhale from inside, breathe out, bring the hand downwards, look into your palm. ಓಕೆ, ಮುಂದೆ ಬಾಗಿ ಧನ್ಯತಾ ಭಾವದಿಂದ, ಅದು ಮನಸಾರ ಇರಬೇಕು, ಅದು ಗ್ರ್ಯಾಟಿಟ್ಯೂಡ್. ಓಕೆ, ಧನ್ಯೋಸ್ಮಿ ಅಂತ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಸಂಜೆ. ಸರ್ವೇ ಜನ ಸುಖಿನೋ ಭವಂತು. ಸರಿ, ಥ್ಯಾಂಕ್ ಯು. ಸೊ